ಒಂದು ವಿಶಾಲವಾದ ನದಿಯ ತೀರದಲ್ಲಿರುವ ಎತ್ತರವಾದ ಜಾಮೂನ್ ಮರದಲ್ಲಿ ಒಂದು ಚತುರ ಕೋತಿ ವಾಸಿಸುತ್ತಿತ್ತು. ಆ ಮರವು ಸದಾ ಸಿಹಿಯಾದ ರಸವತ್ತಾದ ಹಣ್ಣುಗಳಿಂದ ತುಂಬಿರುತ್ತಿತ್ತು. ಕೋತಿ ಸಂತೋಷದಿಂದ ಹಣ್ಣು ತಿನ್ನುತ್ತಾ ಕೊಂಬೆಗಳಿಂದ ಕೊಂಬೆಗೆ ಹಾರುತ್ತಾ ತನ್ನ ದಿನಗಳನ್ನು ಕಳೆಯುತ್ತಿತ್ತು. ನದಿಯಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು. ಪ್ರತಿದಿನ ಕೋತಿ ಕೆಲವು ಪಕ್ವವಾದ ಹಣ್ಣುಗಳನ್ನು ನೀರಿನೊಳಗೆ ಎಸೆದುಕೊಡುತ್ತಿತ್ತು. ಮೊಸಳೆಗೆ ಅವು ಬಹಳ ಇಷ್ಟವಾಗುತ್ತಿತ್ತು. ಹೀಗೆ ಕೋತಿ ಮತ್ತು ಮೊಸಳೆ ಉತ್ತಮ ಸ್ನೇಹಿತರಾದರು. ಅವರು ಕಾಡು ಮತ್ತು ನದಿಯ ಕುರಿತು ಗಂಟೆಗಟ್ಟಲೆ ಮಾತಾಡುತ್ತಿದ್ದರು. ಒಂದು ಸಂಜೆ ಮೊಸಳೆಯ ಹೆಂಡತಿ ಹೇಳಿದಳು, "ಈ ಹಣ್ಣುಗಳು ತುಂಬಾ ರುಚಿಯಾಗಿವೆ, ಆದರೆ ಆ ಕೋತಿಯ ಹೃದಯ ಇನ್ನೂ ಹೆಚ್ಚು ಸಿಹಿಯಾಗಿರಬೇಕು. ಅವನನ್ನು ಇಲ್ಲಿಗೆ ಕರೆತನ್ನಿ." ಮೊಸಳೆ ಗೊಂದಲಕ್ಕೆ ಒಳಗಾಯಿತು, ಆದರೆ ಒಪ್ಪಿಕೊಂಡಿತು. ಮುಂದಿನ ದಿನ ಮೊಸಳೆ ಕೋತಿಯನ್ನು ತನ್ನ ಬೆನ್ನಿ ಮೇಲೆ ಕುಳಿತು ನದಿಯನ್ನು ದಾಟಲು ಆಹ್ವಾನಿಸಿತು. ಕೋತಿ ತನ್ನ ಸ್ನೇಹಿತನ ಮೇಲೆ ನಂಬಿಕೆಯಿಟ್ಟು ಅವನ ಬೆನ್ನೇರಿತು. ನದಿಯ ಮಧ್ಯಭಾಗದಲ್ಲಿ ಮೊಸಳೆ ಈಜುವುದನ್ನು ನಿಲ್ಲಿಸಿ ಹೇಳಿತು, "ನಿಜವನ್ನು ಹೇಳಬೇಕು, ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸುತ್ತಾಳೆ." ಕೋತಿ ಭಯಪಡಲಿಲ್ಲ. ತಕ್ಷಣ ಯೋಚಿಸಿ ನಗುತ್ತಾ ಹೇಳಿತು, "ಅಯ್ಯೋ, ನೀನು ಮೊದಲೇ ಹೇಳಬೇಕಿತ್ತಲ್ಲ. ನಾನು ನನ್ನ ಹೃದಯವನ್ನು ಮರದಲ್ಲಿ ಬಿಟ್ಟು ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಮರದ ಬದಿ ಮತ್ತೆ ಕರೆದುಕೊಂಡು ಹೋಗು." ಮೊಸಳೆ ಅವನ ಮಾತನ್ನು ನಂಬಿ ಮರದ ಬಳಿ ಹಿಂದಿರುಗಿಸಿತು. ಕೋತಿ ತಕ್ಷಣ ಮರದ ಮೇಲಕ್ಕೆ ಹಾರಿತು ಮತ್ತು ಸುರಕ್ಷಿತವಾಯಿತು. ಆಗ ಕೋತಿ ಹೇಳಿತು, "ನಿಜವಾದ ಸ್ನೇಹದಲ್ಲಿ ಮೋಸ ಇರಬಾರದು." ಮೊಸಳೆ ತನ್ನ ತಪ್ಪನ್ನು ಅರಿತು ಲಜ್ಜೆಪಟ್ಟಿತು. ನೀತಿ: ಬುದ್ಧಿಮತ್ತೆ ಅಪಾಯದಿಂದ ರಕ್ಷಿಸುತ್ತದೆ.